ಇಲ್ಲಿಂದ ತೊಳ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ದೇವ್ರಿಗೆ ಪೂಜೆ ಮಾಡಿಸಿದ್ರ ಅಂತ ಬಂದಿದೆ. ಆದಷ್ಟು ಬೇಗ ಪೂಜೆ ಮಾಡಿ ಮುಗಿಸ್ರಿ. ಯಾಕ್ರಿ ಅರ್ಚಕರ ಯಾಕೆ ಹಂಗೆಲ್ಲ ಮಾತಾಡ್ತೀರಿ ಇವತ್ತಿವ? ಪಾಟೀಲ್ರ ಅರ್ಚಕರಿಗೆ ಮಾತಾಡ್ತಾರಲ್ರಿ? ಎಂದು ಮಾತಾಡೋದಲ್ಲ ನೋಡಿ. ಯಾಕ್ರಿ ಯಾವ ಪೂಜೆ ಮಾಡಿಲ್ಲ? ಯಾಕಂದ್ರ ಈ ಹಿಂದೆ ನೀವು ಊರ್ ಮುಖಂಡರಾಗಿದ್ದಾಗ ಏನ್ ಕಾಯ್ದೆ ಮಾಡಿದ್ರಪ್ಪ? ಏನ್ ಮಾಡಿದೆ? ಊರ್ ಮುಖಂಡ್ರ ಮನಿ ಪೂಜೆ ಮುಗಿಯತನ ಬೇರೆ ಯಾರು ಪೂಜೆನ ಮಾಡಬೇಡ್ರಿ ಅಂತ ಹೇಳಿದ್ರಿ. ಹೌದು ಅಂದಾಗ ಈ ನೀವು ಊರ್ ಮುಖಂಡ್ರ ಅಲ್ಲ, ದೇಶಮುಖರು ಊರ್ ಮುಖಂಡರಾಗ್ಯಾರ. ಅವ್ರು ಪೂಜೆ ಮುಗಿಯತನ ನಾನು ನಿಮ್ ಪೂಜೆ ಮಾಡಂಗಿಲ್ಲ. ಅಲ್ರಿ ಅವ್ರು ಇನ್ನೂ ಬಂದಿಲ್ಲಲ್ಲ. ಬರ್ಲಿಕ್ರಿ ಏನಾತ್ರಿ? ಬರೋದನ್ನ ಕಾಯ್ದೆಲ್ಲ ನೀವು ಮಾಡಿದ ಕಾಯ್ದೆ ನೀವೇ ಮುಟ್ತಿನ ಸರಿ ಬರಲ್ಲ. ಫೇಸ್ಬುಕ್ ಮಂದಿ ಬರಕ್ ಒಂದು 10 ನಿಮಿಷ ತಡ ಆಯ್ತು. ಪೂಜೆ ಶುರು ಮಾಡು. ಇನ್ನ ತಡ ಮಾಡ್ಬೇಡ್ರಪ್ಪ. ಸರಿ ಆಯ್ತು. ಯಾಕೆ ನರಸಿಂಹ ನೀವ್ ಒಬ್ಬನ ಬಂದಿರ ಪೂಜಾಕ? ಯಾಕ ನಿಮ್ಮ ಮಾವ ಮನೆ ಹಾಕೊಂಡು ನೀನ್ ಒಬ್ಬನ ಕಳ್ಸ ಪೂಜಾಕ? ಹಂಗೇನಿಲ್ರಿ, ಹಿಂದೆ ನಮ್ಮ ಅಕ್ಕ ದುರ್ಗಾ ಪರಮೇಶ್ವರ ದೇಶಮುಖ ಅವ್ರು ಬರಾಕತ್ತಾರ. ಮನ್ಯಾಗ ನಮ್ಮ ಅವನ್ ಪೂಜೆ ಇತ್ತು, ಅದಕ್ಕೆ ಅವ್ರು ಬಂದಿಲ್ಲ. ಅಂದ್ರ ನೀ ಮುಂದೆ ಬಂದು ಎಲ್ಲ ಸಿದ್ಧತೆ ಮಾಡಿದಾಗ ಆಮೇಲೆ ಪೂಜೆಗೆ ಬಂದಿರಂತ ದೊಡ್ಡಸ್ತಿಗೆ ತೋರ್ಸಕ್ ಬರ್ತಾಳೆ ನಿಮ್ಮ ಅಕ್ಕ. ದೊಡ್ಡಸ್ತಿಗೆ ಇರೋದೇನೈತ್ರಿ, ಮನ್ಯಾಗ ನಮ್ಮ ಅವ್ರು ಪೂಜೆ ಮಾಡೋ ವ್ಯವಸ್ಥೆ ಮಾಡಿಕೊಟ್ಟು ಬರಾಕ ಸ್ವಲ್ಪ ತಡ ಆಯ್ತು. ಅಲ್ಲ ನರಸಿಂಹ, ಬರೀ ಅಕ್ಕ ಮಾವ ಅವ್ರ ಮನೆಗೆ ಉದ್ಧಾರ ಮಾಡೋದಾದ್ರೆ ನಿಮ್ಮ ಮನೆಗೆ ಉದ್ಧಾರ ಆಗುದು ಯಾವಾಗ? ನೋಡ್ರಿ, ನಮ್ಮ ಅಕ್ಕ ನಮ್ಮ ಅವನ್ ಸೇವೆ ಮಾಡ್ಕೊಂಡು ನಿಯತ್ತಾಗಿ ಇರ್ಬೇಕಾಗಿದ್ದು ನನ್ನ ಧರ್ಮ. ನಾನು ಅದನ್ನ ಪಾಲ್ಸಕತ್ತಿದ್ದೇ ಇರ್ತೀವಿ. ಪಾಲ್ಸು ನಿನ್ನ ಕರ್ತವ್ಯ ಪರಿಪಾಲನೆ ಮಾಡೋದಕ್ಕೆ ನಾವೇನು ಬೇಡ ಅಂತೀನಿ. ಆದ್ರ ಅದರಿಂದ ನಿನಗೇನ ಪ್ರತಿಫಲ ಬೇಕಲ್ಲ, ನಿನಗೇನ ಲಾಭ ಐತೆ ಮತ್ತ? ಹಂಗೆಲ್ಲ ಬಿಡಿ, ಇವತ್ತಿನ ನಾಳೆ ನಮ್ಮ ಅಕ್ಕ ನಮ್ಮ ಅವನಿಂದ ಒಳ್ಳೆಯದಾಗ್ಬೋದು ಅಂತ ಆಸೆ ಇಟ್ಕೊಂಡಿದ್ವಿ. ಅವ್ರು ನನ್ಗೆ ಒಳ್ಳೆದರ ಮಾಡ್ಲಿ ಕೆಟ್ಟದರ ಮಾಡ್ಲಿ, ನಾ ಮಾತ್ರ ಧರ್ಮದಿಂದ ದುಡಿಯೋ ಅವ್ರ ಮನೆ ಉದ್ಧಾರ ಮಾಡಕ್ ನೀವು ಕಂಕಣ ಗಟ್ಟಿ ನಿಂತೆ ಅಂದಾಗ ಅದಕ್ಕೆ ನಾ ಬ್ಯಾಡ ಅನ್ನಂಗಿಲ್ಲ. ಆದ್ರ ನಿಮ್ಮ ಮನೆ ಉದ್ಧಾರ ಆಗುದು ಯಾವಾಗ? ನಿನ್ನ ಕಾಲ ಮೇಲೆ ನೀ ನಿಂತ್ಕೋದು ಯಾವಾಗ? ಅಂದ್ರ ನನ್ನ ಪಾಲಿಗೆ ದೇವ್ರಂತಿರೋ ನಮ್ಮ ಅಕ್ಕ ನಮ್ಮ ಅವನಿಂದ ನಾಳಿನಾಗ ಅನ್ಯಾಯ ಆಗುತ್ತಾ ಅಂತ ನಿಮ್ಮ ಅಭಿಪ್ರಾಯನ? ಅನ್ಯಾಯ ಆಗ್ದಂಗಿರುತ್ತ ಅಂತ ನಿನ್ನ ಅಭಿಪ್ರಾಯನ? ಅದೇ ಮೋಸ ಮಾಡ್ತಾರೆ, ಅದೇ ಮೋಸ ಮಾಡ್ತಾರ. ಅದಕ್ಕೆ ನೀನು ಹುಚ್ಚ ಅಂತ ಕರೆಯೋದು. ನೋಡು, ನಿಮ್ಮ ಮಕ್ಕಳಿಗೆ ಹೆಣ್ಣು ಹುಟ್ಟಿದ್ರಕ್ಕೆ ನಿನಗೋ ಕೊಟ್ಟು ಮದುವೆ ಮಾಡಿದ ಆ ಮನ್ಯಾಗ ಎಷ್ಟೆಷ್ಟು ಅಧಿಕಾರ ಸಿಗ್ತೈತೆ. ಒಂದ್ ವೇಳೆ ಗಂಡ ಕೂಸು ಹುಟ್ಟಿದ್ರ ಹೋಗದ ಸಾಯೋದನ್ನವ್ರ ಮನ್ಯಾಗ ಚಾಕ್ರಿ ಮಾಡ್ಕೊತ ಅಲ್ಲೇ ಇರ್ಬೇಕಾಗತ್ತ. ಸ್ವಲ್ಪ ವಿಚಾರ ಮಾಡಿ. ಇದೇನ್ರಿ ಪಾಟೀಲ್ರ, ಮಾತಾಡ್ತಾ ಮಾತಾಡ್ತಾ ನಮ್ಮ ಮಕ್ಕಳನ್ನಾಗ ಕತ್ರೆ ಆಡ್ಸಕ್ ಶುರು ಮಾಡ್ತಾರಲ್ಲ. ಯಾಕ ನಮ್ಮ ಅವನು ಹೇಳಿ ನಿಮ್ ಸಹಿಸಕ್ ಆಗಲ್ತು? ಇಲ್ಲ ಅವನು ಉದ್ಧಾರ ಆಗ್ಬಾರ್ದು ಹಟೆಗೆ ಮಾತಾಡಕತ್ತೀರೋ? ಎರಡಕ್ಕೂ ಅಲ್ಲ. ನಿಸ್ವಾರ್ಥಿಯಾಗಿ ನೀವು ಮನ್ಯಾಗ ದುಡಿಯಾಕತ್ತಿಲ್ಲ. ನಿನಗೆ ಅನ್ಯಾಯ ಆಗೋದನ್ನ ನೋಡಿ ನನಗೆ ನೋವು ಆಗಕತ್ತೈತೆ. ನಿಮ್ಮ ಮಾತನ್ನ ಅಂದು ನಂಬಂಗಿಲ್ರಿ, ನಂಬಂಗಿಲ್ಲ ಅಂದಾಗ ಅದೆಷ್ಟು ಮಳ್ಳ ಮಾಡಿರ್ಬೇಕು ನಿನ್ನ ಮಾವ ಅಂತೀನಿ. ನೋಟ ಶಿವ, ಖರ್ಚಾಗೋ ಹಣಕ್ಕ, ಕರಿಗೋಗೋ ಆಸ್ತಿಗೆ, ಮುಪ್ಪೋಗೋ ಸೌಂದರ್ಯಕ್ಕೆ ಇರೋ ಬೆಲೆ ಈ ಪ್ರಪಂಚದಾಗ ನಿಯತ್ತಿಗಿಲ್ಲ. ನೀ ನಿಯತ್ತಿನ ದುಡಿಯಾಕಿಲ್ಲ. ನಿನಗೆ ಅನ್ಯಾಯ ಆಗೋದು ನೋಡಿ ಸಂತಾಗತ್ತೆ. ಯಾಕೆ ಸಂಕಟ ಪಡುವುದ್ರಿ? ಸುಮ್ಮನೆ ಸರಿ ಅಲ್ಲೂ ನರಸಿಂಹ, ಮತ್ತೊಬ್ಬರ ಮನೆ ಕತ್ತೆಗೆ ದುಡಿದು ಹುಲ್ಲು ತಿನ್ನೋದ್ರಿಂದ ಹುಲಿಯಂತ ಬೇಟೆಯಾಡಿ ರಕ್ತ ದುಚ್ಚಿ ನೋಡ್ಬೇಕು. ಅದ್ರಾಗ ನಮ್ಮ ಕಾರ್ಯ ಸಾಧ್ಯ ಮಾಡ್ಕೋಬೇಕು. ನಿಮ್ಮ ಮನೆ ಕೆಲಸನ ನೀವು ನಿಯತ್ತಿಂದ ಮಾಡೋದು ಬಿಟ್ಟು ಮತ್ತೊಬ್ಬರ ಮನೆ ಉಸಾಬರಿ ಮಾಡಾಕತ್ತೀರಲ್ಲ, ಇದು ಸರಿ ಅನಿಸ್ತದ? ನೀನು ಮಾತಾಡಿ ಅಂತ ನಿಮ್ಮ ಕೇಳಿದಂತ ನುಡಿಗಳನ್ನ ನುಡಿಯಾಗ ಹಾಕಕತ್ತೀರಿ. ದುರ್ಗಾದೇವಿ ಅವರೇ, ಬರೀ ದುರ್ಗಾದೇವಿ ಅಲ್ಲ, ದುರ್ಗಾ ಪರಮೇಶ್ವರ ದೇಶಮುಖ್ ಅಂತ ಕರೀರಿ. ಆತ್ಮ ಹೊಂದಾಗಿರೋ ನನ್ನ ಗಂಡನ ಬಗ್ಗೆ ಇಲ್ಲದೆಲ್ಲ ಮಾತಾಡಿದಾಗ ಇಡೀ
ದುರ್ಗಾನೆ ಮನಸ್ಸರ ಧಗ ಧಗ ಉರಿದು ಹೋಗೈತೆ ಅನ್ನೋನ್ನ ಯಾವ ಕಾಲಕ್ಕೂ ಮರಿಬೇಡಿ. ಅಧಿಕಾರ ಸಿಕ್ಕೈತೆ ಅಂತ ದುರಂಕಾರದಿಂದ ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ನಾ ಕುಂತ ಬಿಟ್ಟ ಮೇಲೆ ನಿಮ್ಮ ಗಂಡ ಗದ್ದಿ ಮೇಲೆ ಕುಂತಿದ್ದು ಅಂದಾಗ ನಿಮ್ಮ ಗಂಡನ ಪುರುಷ ನನ್ನ ಮುಂದೆ ಹೇಳಕ್ ಬರ್ತೀರಿ, ನಾನು ಮುಂದೆ ಹೇಳಕ್ ಬರ್ತೀರಿ. ಮತ್ತೊಬ್ಬರ ಮನೆತನದ ಮರ್ಯಾದೆ ತಿಳ್ಕೊಳ್ಳಾರ್ದು ನಿನ್ನಂತ ಮಟ್ಟನ ಮುಂದ ದೊಡ್ಡ ಸ್ಥಿತಿ ತೋರಿಸಿ ಬದುಕೋ ದೊಡ್ಡ ಹೆಣ್ಣು ನಾನಲ್ರಿ, ನಾನಲ್ಲ. ಮಾಡಬೇಕಾದ ಕಾಯಕನ ಬಿಟ್ಟು ಮತ್ತೊಬ್ಬರ ಮನೆ ಜಂತಿ ಅನ್ಸಿದಾಗ ಆ ಮನಿನ ಪುನಾದಿ ಸಮೇತ ಅಲ್ಲಾಡ್ಸಕತ್ತೀರಲ್ಲ, ಇದು ನ್ಯಾಯನ ಅಂತ ನಿಮಗ ಕೇಳಿದೆ. ನೋಡ್ತಿದ್ದೆ ಇಟ್ಟಿದ್ದೆ ಎತ್ತೆ ಅಂತ ನೀವು ಉದ್ದಿಡ್ತಿಂದ ಮಾತಾಡಿದ್ರ ಅದನ್ನ ಕೇಳಿಸ್ಕೊಂಡು ಎದುರು ವಾಸನೆ ನಡೆಯೋರು ಬೇಕಲ್ಲ. ಆಗಿಲ್ಲ, ನಡೆಯೋ ದಾರಿಯಾಗ ನೀಯತ್ತಿದ್ರ ತಡೆಯೋ ತಾಕತ್ ಯಾರಿಗೂ ಇರೋದಿಲ್ಲ. ನಂಬಿದವರಿಗೆ ಪ್ರಾಣ ಕೊಡೋ ಮನೆತನ ಯಶೇಶ್ಪುತ್ರ ಮನೆತನ ಅಂದದನ್ನ ಯಾವ ಕಾಲಕ್ಕೂ ಮಾರಿದಾಡಿ. ಅವ್ರ ಮಾತನ್ನ ನೀ ಯಾಕೆ ಇಷ್ಟಪಡ್ತ ಮಾಡ್ಕೊಳಕತ್ತಿ? ಅಂತೇನೋ ತಮ್ಮ, ಆನೆ ಹೋಗೋ ಕಾಲಕ್ಕ ನಾಯಿ ಕೊಡೈತಿ ಅಂತ ತಿಳ್ಕೊಂಡು ಸುಮ್ಮನೆ ಅಂದೇನ? ಅಲ್ಲಲ್ಲ ದುರ್ಗಾ ಪರಮೇಶ್ವರ್ ದೇಶಮುಖ್ ನೋಡಿ